ಸ್ಯಾಲ್ರಿಡ್ ಎಂಪ್ಲಾಯೀಸಿಗೆ ಟ್ಯಾಕ್ಸ್ ರೆಜಿಮ್ನ ಚೂಸ್ ಮಾಡುವಂಥ ಸಮಯ ಬೈ ಡಿಫಾಲ್ಟ್ ಎಲ್ಲರೂ ನ್ಯೂ ಟ್ಯಾಕ್ಸ್ ರೆಜಿಮಲ್ಲೇ ಇರ್ತೀವಿ. ಆದರೆ ಓಲ್ಡ್ ಟ್ಯಾಕ್ಸ್ ರೆಜಿಮಿಗೂ ನ್ಯೂ ಟ್ಯಾಕ್ಸ್ ರೆಜಿಮಿಗೂ ಏನು ಡಿಫ್ರೆನ್ಸ್ ಅನ್ನೋದನ್ನು ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಚಾನಲ್ನಲ್ಲಿ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಮಾತಾಡಿದ್ದೀವಿ. ಆದರೂ ಕೂಡ ಕೆಲವರಿಗೆ ಇಷ್ಟು ದಿನ ನಾನು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿದ್ದೆ, ಈಗ ನಾನು ನ್ಯೂ ಟ್ಯಾಕ್ಸ್ ರೆಜಿಮಿಗೆ ಹೋದರೆ ನನಗೆ ಯಾವೆಲ್ಲ ಬೆನಿಫಿಟ್ ಸಿಗ್ತಾ ಹೋಗುತ್ತೆ, ಯಾವ್ಯಾವ ಟ್ಯಾಕ್ಸ್ ಡಿಡಕ್ಷನ್ಸ್ ಎಕ್ಸೆಂಪ್ಷನ್ಸ್ಗಳು ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಇದೆ ಅಂತ ಒಂದು ಡೌಟ್ ಇರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮಗೆ 75,000 ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಸಿಗುತ್ತೆ. ಹಾಗಾಗಿ 12,75,000 ಯಾರಿಗಾದರೂ ಸಂಬಳ ಇದೆ ಅಂತಂದರೆ ಅವರಿಗೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಬೀಳೋದಿಲ್ಲ. ಅದಕ್ಕಿಂತ ಮೇಲಿದ್ದವರಿಗೆ 4 ಲಕ್ಷದಿಂದ ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮಿಗೆ ಮತ್ತು ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡಿಗೆ. ಇಲ್ಲಿ ಗಮನಿಸಿ, ಇದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಿರಲ್ಲ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಲ್ಲ. ಸಾಮಾನ್ಯವಾಗಿ CTC ಕಾಸ್ಟ್ ಟು ಕಂಪ್ನಿನಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನ EPFಗೆ ಆಲ್ರೆಡಿ ಕನ್ಸಿಡರ್ ಮಾಡಿರ್ತಾರೆ. ಆದರೆ NPS ವಾಲಂಟರಿ ಆಗಿರುತ್ತೆ. ನೀವೇನಾದರೂ ಆಪ್ಟ್ ಮಾಡ್ಕೊಂಡಿದ್ದೀರಾ NPSಗೆ, ನಿಮ್ಮ ಕಂಪ್ನಿನೂ ಕೂಡ ನಿಮ್ಮ ಪರವಾಗಿ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ ಅಂದರೆ ಆಗಿದ್ದಾಗ ಮಾತ್ರ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಇದು ಪ್ರೈವೇಟ್ ಕಂಪ್ನೀಸ್ನಲ್ಲಿ ಸಾಮಾನ್ಯವಾಗಿ 10% ಇದೆ, ಎಲ್ಲ ಪ್ರೈವೇಟ್ ಕಂಪ್ನೀಸಲ್ಲೂ ಇರೋದಿಲ್ಲ. ಗೌರ್ಮೆಂಟ್ ಉದ್ಯೋಗಿಗಳು ಅಂದರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ 14% ನಿಮ್ಮ ಬೇಸಿಕ್ ಪ್ಲಸ್ DA ಏನಿರುತ್ತೋ ಅದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಗೆ ಅನುಮತಿ ಇದೆ. ಅದೇ ರೀತಿಯಾಗಿ ಹೋಮ್ ಲೋನ್ ಯಾರಾದರೂ ತೊಗೊಂಡಿದ್ದೀರಾ ಅಂತಂದರೆ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರಬಾರ್ದು. ನೀವು ಬೇರೆಯವರಿಗೆ ಲೆಟ್ ಔಟ್ ಪ್ರಾಪರ್ಟಿ, ಬಾಡಿಗೆ ಕೊಟ್ಟಿರುವಂಥ ಪ್ರಾಪರ್ಟಿ ಅಂತ ನೀವು ಹೋಮ್ ಲೋನ್ ತೊಗೊಂಡಿದ್ದೀರಾ ಅಂತಂದರೆ, ಆ ಬಾಡಿಗೆನ ತೋರಿಸ್ತಾ ಇದ್ದೀರಾ ಅಂತಂದರೆ ಅದ್ರ ಮೇಲೆ ನೀವು ಏನು ಇಂಟ್ರೆಸ್ಟ್ನ ಭರಿಸ್ತಾ ಇರ್ತೀರೋ ಅದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಅದು ನೀವು ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ರು ಅದ್ರ ಬಗ್ಗೆ ನೀವು ಟ್ಯಾಕ್ಸ್ ಡಿಡಕ್ಷನ್ನ ತೊಗೊತಾ ಹೋಗ್ಬೋದು. ಅದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ನಿಮಗೆ ಕಂಪ್ನಿಯಿಂದ ಕನ್ವೇಯನ್ಸ್ ಅಲೋಯನ್ಸ್ ಅಂತ, ಪರ್ಸನಲ್ ಅಲೋಯನ್ಸ್ ಅಂತ ಈ ರೀತಿ ಆದರೂ ಟ್ಯಾಕ್ಸಿಗೆ ಒಂದು ಎಲಿಜಿಬಲ್ ಇರುವಂಥ ಅಲೋಯನ್ಸ್ಗಳು ಬರ್ತಾ ಇದೆ ಅಂತಂದರೆ ಅದು ಎಲಿಜಿಬಲ್ ಇರ್ತಾ ಹೋಗುತ್ತೆ. ಜೊತೆಗೆ ಯಾವುದೋ ಒಂದು ಮದುವೆ ಮತ್ತೊಂದು ಸಮಾರಂಭ ಅಂತ ಆಯಿತು, ನಿಮಗೆ ಗಿಫ್ಟ್ ಅಂತ ಸಿಗ್ತಾ ಹೋಯಿತು ಅಂತಂದರೆ ಅದಕ್ಕೂ ಕೂಡ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಸೊ ಸ್ಪೆಸಿಫಿಕ್ ಎಕ್ಸೆಂಪ್ಷನ್ಗಳು ನೀವು ಕಂಪ್ನಿ ಸ್ಪೆಸಿಫಿಕ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಆದರೆ ಗಿಫ್ಟು ಅಪ್ ಟು 50,000 ಗಿಫ್ಟಿಗೆ ಯಾವುದೇ ರೀತಿಯಂಥ ಟ್ಯಾಕ್ಸು ಬೀಳೋದಿಲ್ಲ. ಅದೇ ರೀತಿಯಾಗಿ ಅಗ್ನಿವೀರ್ ಕಾರ್ಪಸ್ ಫಂಡ್ ಅಂತ ಇದೆ, ಸೈನಿಕರಿಗೆ ಇರುವಂತಹ ಫಂಡು. ಅದಕ್ಕೆ ನೀವೇನಾದ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಓಲ್ಡ್ ರೆಜಿಮಲ್ಲಿ ನಿಮಗೆ ಬೈ ಡಿಫಾಲ್ಟಾಗಿ ನಿಮಗೆ ಅದು ಕಾಂಟ್ರಿಬ್ಯೂಟ್ ಮಾಡಿದ್ರಿ ಅಂತಂದರೆ ನಿಮಗೆ ಎಕ್ಸಂಪ್ಷನ್ ಇತ್ತು. ಆದರೆ ನ್ಯೂ ರೆಜಿಮಲ್ಲಿ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ದನ್ನು ಗೌರ್ಮೆಂಟು ಉಪಯೋಗಿಸ್ಕೊಂಡಿದ್ರೆ ಮಾತ್ರ ಆ ಡೇಟಾ ನಿಮಗೆ ಶೇರ್ ಮಾಡ್ತಾರೆ, ಅದನ್ನು ಮಾತ್ರ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ನ ತೊಗೊತ ಹೋಗ್ಬೋದು. ಇಲ್ಲೂ ಕೂಡ ಯಾವುದೇ ಲಿಮಿಟ್ ಇರೋದಿಲ್ಲ. ಅದೇ ರೀತಿಯಾಗಿ ನೀವೇನಾದರೂ ವಾಲಂಟಿಯರಾಗಿ ರಿಟೈರ್ಮೆಂಟ್ ತೊಗೊತಾ ಇದ್ದೀರಾ ಅಥವಾ ನೀವು ಗ್ರ್ಯಾಚ್ಯುಟಿ ತೊಗೊಂಡಿದ್ದೀರಾ, ಕಂಪ್ನಿ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ಕೆಲಸನ ಬಿಟ್ಟಿದ್ದೀರಾ ಅಂತಂದರೆ 4 ವರ್ಷ 191 ದಿನ ನೀವು ಕೆಲಸ ಮಾಡಿದ್ರೆ ಗ್ರ್ಯಾಚ್ಯುಟಿ ಎಲಿಜಿಬಲ್ ಇರ್ತೀರ ಅಲ್ವಾ. ಸೊ ಈ ಥರ ಸಂದರ್ಭಗಳಲ್ಲಿ ಏನು PF ಹಣನ ಅಥವಾ ಗ್ರ್ಯಾಚ್ಯುಟಿ ಹಣನ ವಿಡ್ರಾ ಮಾಡ್ಕೊತಿರಲ್ಲ ಅದಕ್ಕೂ ಕೂಡ ಯಾವುದೇ ರೀತಿಯಂಥ ಟ್ಯಾಕ್ಸ್ ಇರೋದಿಲ್ಲ. ಇದಿಷ್ಟು ಸ್ಯಾಲ್ರಿಡ್ ಉದ್ಯೋಗಿಗಳಿಗೆ ಯಾವ್ಯಾವ ರೀತಿಯಾದಂಥ ಟ್ಯಾಕ್ಸ್ ಡಿಡಕ್ಷನ್ಗಳು ಮತ್ತು ಎಕ್ಸೆಂಪ್ಷನ್ಗಳಿದೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಅಂತ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ಈ ಶಾರ್ಟ್ಸ್ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ ಚಾನಲಲ್ಲಿ, ಅದನ್ನ ನೋಡೋದನ್ನು ಮರಿಬೇಡಿ.